ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಕಷ್ಟಗಳ ಸರಮಾಲೆ, ಹಣಕಾಸಿನ ಸಮಸ್ಯೆಗಳು ಕಾಡುತ್ತಿವೆಯೇ? ಎಷ್ಟೇ ದುಡಿದರೂ ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸುತ್ತಿಲ್ಲವೇ? ಹಾಗಿದ್ದರೆ ಚಿಂತಿಸಬೇಡಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮತ್ತು ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಸುಖ, ಸಮೃದ್ಧಿ ಮತ್ತು ಮಹಾಲಕ್ಷ್ಮೀ ದೇವಿಯ ಕೃಪೆ ನೆಲೆಸಲು ಕೆಲವು ಅತ್ಯಂತ ಶಕ್ತಿಶಾಲಿ ಮತ್ತು ಸರಳ ಸೂತ್ರಗಳಿವೆ. ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ, ಮನೆಯಲ್ಲಿ ಲಕ್ಷ್ಮಿ ನೆಲೆಸುವಂತೆ ಮಾಡುವ 21 ಮಹತ್ವದ ಸೂತ್ರಗಳನ್ನು ತಿಳಿಯೋಣ. ಇಂದಿನಿಂದಲೇ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ. ದೇವರ ಕೋಣೆಯಲ್ಲಿ ಸ್ವಲ್ಪ ಅರಿಶಿನ ಬೆರೆಸಿದ ಅಕ್ಷತೆಯನ್ನು ಇಡಿ. ಇದು ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ಅನುಗ್ರಹ ಮತ್ತು ಸಿರಿ ಸಂಪತ್ತು ಪ್ರಾಪ್ತಿಯಾಗಲು ದಾರಿ ಮಾಡಿಕೊಡುತ್ತದೆ. ಗೋಮಾತೆಯನ್ನು ಪೂಜಿಸಿ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾವುದೇ ದೇವರ ಫೋಟೋ ಇರಲಿ ಇಲ್ಲದಿರಲಿ, ಒಂದು ಗೋಮಾತೆಯ ಫೋಟೋವನ್ನು ಇಟ್ಟು ಪೂಜಿಸಿ. ಗೋಮಾತೆ ಸರ್ವ ದೇವತಾ ಸ್ವರೂಪ. ಮನೆಯಲ್ಲಿ ಸಕಲ ದೇವತೆಗಳೂ ನೆಲೆಸಿದಂತೆ ಗೋಮಾತೆಯ ಫೋಟೋ ಇದ್ದರೆ ಆ ಮನೆಯ ಮೇಲೆ ಯಾವುದೇ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ನಡೆಯುವುದಿಲ್ಲ. ಮನೆಯ ಮುಖ್ಯ ದ್ವಾರದಲ್ಲೂ ಗೋಮಾತೆಯ ಚಿತ್ರ ಇಡುವುದು ಶುಭ. ಮನೆಯ ಮುಖ್ಯ ದ್ವಾರದ ಮೇಲೆ ಸರಿಯಾದ ಕ್ರಮದಲ್ಲಿ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆ ಬರೆದು ಧೂಪ ತೋರಿಸಿ. ವಾರಕ್ಕೆ ಒಮ್ಮೆ ಅಥವಾ ಶುಕ್ರವಾರ ಹೀಗೆ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ. ಸೂರ್ಯ ಮುಳುಗಿದ ಬಳಿಕ, ಅಂದರೆ ಸಂಧ್ಯಾ ಕಾಲದಲ್ಲಿ ಮನೆ ಕ್ಲೀನ್ ಮಾಡುವುದು, ಕಸ ಗುಡಿಸುವುದು ಮಾಡಬೇಡಿ. ಈ ಸಮಯ ಲಕ್ಷ್ಮೀ ದೇವಿ ಮನೆಗೆ ಬರುವ ಸಮಯ. ಸಂಧ್ಯಾ ಕಾಲದಲ್ಲಿ ದೇವರ ಮುಂದೆ ದೀಪ ಬೆಳಗಿಸಿ ಮನೆಯ ಮುಖ್ಯ ದ್ವಾರವನ್ನು ತೆರೆದಿಡಿ. ಇದು ಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸುತ್ತದೆ. ವಾಸ್ತು ಪ್ರಕಾರ ಶುಕ್ರವಾರದ ದಿನ ಉಪ್ಪನ್ನು ಖರೀದಿ ಮಾಡಿ ತಂದರೆ ಉಪ್ಪಿನ ಜೊತೆಗೆ ಮಹಾಲಕ್ಷ್ಮಿಯು ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿ ವಾಸ್ತುದೋಷ, ಕಷ್ಟಗಳು ಅಥವಾ ಮಾಟ ಮಂತ್ರದ ಅನುಮಾನವಿದ್ದರೆ ತುಳಸಿ ಗಿಡದ ಬೇರನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಪೂಜಿಸಿ. ನೆಗೆಟಿವ್ ಶಕ್ತಿ ತೊಲಗುತ್ತದೆ. ನಿಮ್ಮ ಆರೋಗ್ಯ ಮತ್ತು ಹಣಕಾಸಿನ ಸ್ಥಿತಿ ಉತ್ತಮವಾಗಿರಲು ಈ ವಾಸ್ತು ನಿಯಮವನ್ನು ಪಾಲಿಸಿ. ದಿನನಿತ್ಯ ಸ್ನಾನ ಮಾಡಿದ ಬಳಿಕ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನು ಚೆಲ್ಲಿ. ಇದರಿಂದ ವಾಸ್ತು ದೋಷಗಳು ಕಡಿಮೆಯಾಗಿ ನೆಗೆಟಿವ್ ಶಕ್ತಿಯು ಮನೆಯಿಂದ ಹೊರಹೋಗುತ್ತದೆ. ಮಲಗುವಾಗ ನಿಮ್ಮ ತಲೆ ದಕ್ಷಿಣ ಅಥವಾ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿ. ಇದು ಅತ್ಯುತ್ತಮ ವಾಸ್ತು ನಿಯಮ. ಮನೆಯಲ್ಲಿ ಹೆಚ್ಚು ಧೂಳು, ಜೇಡರ ಬಲೆ ತುಂಬಿದ್ದರೆ ಸದಾ ಹಣಕಾಸಿನ ಕಷ್ಟಗಳು ಎದುರಾಗುತ್ತದೆ. ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತವೆ. ಮನೆಯನ್ನು ಸದಾ ಸ್ವಚ್ಛವಾಗಿಡಿ. ಸ್ವಚ್ಛತೆಯಲ್ಲೇ ಲಕ್ಷ್ಮಿ ನೆಲೆಸಿದ್ದಾಳೆ. ಅಡುಗೆ ಕೋಣೆ ಮತ್ತು ಸ್ನಾನದ ಮನೆ ಅಂಟಿಕೊಂಡು ಇರಬಾರದು. ಇದರಿಂದ ಆರೋಗ್ಯ ಸಮಸ್ಯೆಗಳು ಮತ್ತು ಕಷ್ಟಗಳು ಹೆಚ್ಚಾಗುತ್ತದೆ. ಈಶಾನ್ಯ ದಿಕ್ಕನ್ನು ದೇವರ ದಿಕ್ಕು ಎನ್ನುತ್ತೇವೆ. ಈ ದಿಕ್ಕಿನಲ್ಲಿ ದೇವರ ಕೋಣೆ ಅಥವಾ ನೀರು ಇರುವುದು ಶುಭ. ಮೆಟ್ಟಿಲು ಕೆಳಗಡೆ ಅಥವಾ ಮೆಟ್ಟಿಲುಗಳ ಕಡೆಗೆ ದೇವರ ಕೋಣೆ ಇರಬಾರದು. ನಾವು ನಡೆಯುವ ಸ್ಥಳದ ಮೇಲೆ ಪೂಜಾ ಸ್ಥಳವಿರುವುದು ತಪ್ಪು. ಮನೆಯ ಆವರಣದಲ್ಲಿ ಮುಳ್ಳಿನ ಗಿಡಗಳನ್ನು ಬೆಳೆಸಬೇಡಿ. ಇದರಿಂದ ಮುಳ್ಳಿನಂತೆ ಜೀವನ ಬದಲಾಗಿ ಕಷ್ಟಗಳು ಹೆಚ್ಚಾಗುತ್ತವೆ. ಸ್ನಾನ ಮಾಡದೆ ದುಡ್ಡು ಇಡುವ ಜಾಗ ಅಥವಾ ಬೀರುವನ್ನು ಮುಟ್ಟಬಾರದು. ಸ್ನಾನ ಅಥವಾ ಕೈಕಾಲು ತೊಳೆದ ನಂತರವೇ ಹಣವನ್ನು ಮುಟ್ಟಬೇಕು, ತೆಗೆಯಬೇಕು. ಮನೆಯಲ್ಲಿ ಅಡುಗೆ ಮಾಡುವಾಗ ಅಕ್ಕಿಯನ್ನು ಬಳಸುವಾಗ ತಪ್ಪದೆ ಕೃಷ್ಣಾಕ್ಷಯಂ ಎಂದು ಹೇಳಿಕೊಳ್ಳುತ್ತಿದ್ದರೆ ಆ ಮನೆ ಧನಧಾನ್ಯಕ್ಕೆ ಎಂದಿಗೂ ಕೊರತೆ ಬರುವುದಿಲ್ಲ. ಇದು ಸಾಕ್ಷಾತ್ ಕೃಷ್ಣನ ಅನುಗ್ರಹ. ಮಂಚದ ಮೇಲೆ ಕೂತು ಊಟ ಮಾಡುವ ಅಭ್ಯಾಸವನ್ನು ತಕ್ಷಣ ನಿಲ್ಲಿಸಿ. ಹೀಗೆ ಮಾಡುವುದರಿಂದ ದರಿದ್ರ ಸುತ್ತಿಕೊಳ್ಳುತ್ತದೆ. ನೆಲದ ಮೇಲೆ ಕುಳಿತು ಅಥವಾ ಟೇಬಲ್ ಮೇಲೆ ಕುಳಿತೇ ಊಟ ಮಾಡಿ. ದೀಪ ಬೆಳಗಿಸಿದಾಗ ಇದ್ದಕ್ಕಿದ್ದಂತೆ ಆರಿ ಹೋದರೆ ಭಯಪಡದೆ ಓಂ ನಮಃ ಶಿವಾಯ ಎಂದು ಹೇಳಿಕೊಂಡು ಮತ್ತೆ ದೀಪ ಬೆಳಗಿಸಿ. ಮಕ್ಕಳು ಓದುವ ಕೋಣೆಯಲ್ಲಿ ಅಥವಾ ಅವರು ಓದುವ ಸ್ಥಳದಲ್ಲಿ ಸರಸ್ವತಿ ದೇವಿಯ ಫೋಟೋ ಇಟ್ಟಿದ್ದರೆ ಅವರ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ. ತಮಿಳುನಾಡಿನ ಕಡೆ ಸ್ತ್ರೀಯರು ಮುಖಕ್ಕೆ ಸದಾ ಅರಿಶಿನ ಹಚ್ಚಿಕೊಂಡಿರುತ್ತಾರೆ. ಸ್ತ್ರೀಯರು ಹೀಗೆ ಮಾಡಿದರೆ ಸೌಂದರ್ಯದ ಜೊತೆಗೆ ಲಕ್ಷ್ಮಿ ಅನುಗ್ರಹವು ಆ ಸ್ತ್ರೀ ಮೂಲಕ ಮನೆಗೆ ಪ್ರಾಪ್ತಿಯಾಗಿ ಬಡತನ ದೂರವಾಗುತ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಮನೆಯ ಸದಸ್ಯರು ಒಬ್ಬರಿಗೊಬ್ಬರು ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಿ. ಇದರಿಂದ ಮೈಕೈ ನೋವು, ಅನಾರೋಗ್ಯ, ಕೆಲಸದ ಅಡೆತಡೆಗಳು ದೂರವಾಗುತ್ತದೆ. ಸ್ವಾಮಿಯ ಮೂರ್ತಿಯನ್ನು ದೇವರ ಕೋಣೆಯಲ್ಲಿ
ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೀರು ಮೇಲಿಟ್ಟರೆ ಮನೆಯಲ್ಲಿ ಬಡತನ ಬೇಗ ದೂರವಾಗುತ್ತದೆ. ನೋಡಿದರಲ್ಲ ಸ್ನೇಹಿತರೆ, ಕಷ್ಟಗಳನ್ನು ದೂರ ಮಾಡಿ ಐಶ್ವರ್ಯವನ್ನು ಆಕರ್ಷಿಸುವ ಈ 21 ಅದ್ಭುತ ಸೂತ್ರಗಳನ್ನು. ಇವು ಕೇವಲ ನಿಯಮಗಳಲ್ಲ, ನಮ್ಮ ಪೂರ್ವಜರು ನಂಬಿಕೊಂಡು ಬಂದ ಜೀವನದ ಸತ್ಯಗಳು. ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಎಂದು ಬರೆಯಿರಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.